ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರೇ, ಮೊನ್ನೆ 18/2/2024 ಈ ಫ್ರೀ ಕೋಚಿಂಗ್ ನಡೆದಂತಹ ಕ್ವಶನ್ ಪೇಪರ್ 1 ಅನ್ನು ಅನಲೈಸ್ ಮಾಡೋಣ. ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆ. ಎರಡನೇ ಪ್ರಶ್ನೆಗೆ 2022 ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜೆಂಟೀನಾ. ಮೂರನೇ ಪ್ರಶ್ನೆ, ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ 2024 ಆತಿಥ್ಯವನ್ನು ವಹಿಸಲಿರುವ ನಗರ ಯಾವುದಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾರಿಸ್ನ ಫ್ರಾನ್ಸ್. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗಳಿಸಿರುವ ಮೊದಲ ಕ್ರೀಡಾಪಟು ಆಗಿರುವ ಈ ಅಮೆರಿಕನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ. ಇವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕಲ್ ಫ್ಲೆಮ್ಸ್. ಐದನೇ ಕ್ವಶನ್ ಬಂದ್ಬಿಟ್ಟು, ಇದನ್ನು ಹೊಂದಿಸಿ ಬರೆಯಿರಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆ. ಆರನೇ ಪ್ರಶ್ನೆ ಬಂದ್ಬಿಟ್ಟು, ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ ಮೂರನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಅಂತ ಆಗಿದ್ದಾರೆ. ಆದರೆ ಅವರ ಒಡ ಹುಟ್ಟಿದವರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಜ್ಞಾನಂದ. ಏಳನೇ ಪ್ರಶ್ನೆ ಬಂದ್ಬಿಟ್ಟು, ICC ಪುರುಷರ ವಿಶ್ವಕಪ್ ಕ್ರಿಕೆಟ್ 2023ರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್. ಎಂಟನೇ ಪ್ರಶ್ನೆ, 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟೆರಾ ಕ್ರೀಡಾಂಗಣ. ಇದು ಗುಜರಾತ್ನಲ್ಲಿದೆ. ಒಂಬತ್ತನೇ ಪ್ರಶ್ನೆ, ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ವಾಯುಪಡೆ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಾಲಿಜಾ ಧಮಿ. ಹತ್ತನೇ ಪ್ರಶ್ನೆ, ಸಂಸ್ಕೃತ ವ್ಯಾಕರಣದ ಹಾಗೂ ವಾಕ್ಯ ರಚನೆಯ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಣಿನಿ. 11ನೇ ಪ್ರಶ್ನೆ ಬಂದ್ಬಿಟ್ಟು, ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದ ಈ ಭಾರತೀಯ ಕವಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತಮ್ಮ ಮಗನಿಗೆ ಪ್ರಾರಂಭದಲ್ಲಿ ಇನ್ಕಿಲಾಬ್ ಶ್ರೀವಾಸ್ತವ್ ಎನ್ನುವ ಹೆಸರಿಟ್ಟರು. ಆದರೆ ಆನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು. ಆ ತಂದೆ ಅವರ ಪ್ರಸಿದ್ಧ ಮಗನನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿವಂಶ ರಾಯ್ ಬಚ್ಚನ್, ಅಮಿತಾಬ್ ಬಚ್ಚನ್. 12ನೇ ಪ್ರಶ್ನೆ ಬಂದ್ಬಿಟ್ಟು, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಂಕರ್ ಕುರುಪ್. 13ನೇ ಪ್ರಶ್ನೆ, ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಎ ಸೂಟಬಲ್ ಬಾಯ್ ನ ಕರ್ತೃ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಕ್ರಮ್ ಸೇಠ್, ಆಪ್ಷನ್ ಬಿ ವಿಕ್ರಮ್ ಸೇಠ್. 14ನೇ ಪ್ರಶ್ನೆ ಬಂದ್ಬಿಟ್ಟು, 2023 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮೀಶ ತೋಳ್ಬಾಂಡಿ. 15ನೇ ಪ್ರಶ್ನೆ ಬಂದ್ಬಿಟ್ಟು, ಇದನ್ನು ಹೊಂದಿಸಿ ಬರೆಯಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 16ನೇ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1 ನವೆಂಬರ್ 1956ರಂದು. 17ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಪ್ರಶಸ್ತಿ. 18ನೇ ಪ್ರಶ್ನೆ, ಕನ್ನಡ ಭಾಷೆಯನ್ನು ಕಂಪ್ಯೂಟರ್ಗಳಲ್ಲಿ ಬಳಸಲು ಕನ್ನಡ ಕೀಲಿಮಣಿ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಿಕಂಬಳ ಪದ್ಮನಾಭ್ ರಾವ್. 19ನೇ ಪ್ರಶ್ನೆ, 1924ರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರುಮೈನ್ ರೋಲ್ಯಾಂಡ್. 20ನೇ ಪ್ರಶ್ನೆ, ಆರ್ ವೆಂಕಟರಮಣಿಯವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ವೇಣುಗೋಪಾಲ್. 21ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಟಾಕಿ ಚಲನಚಿತ್ರ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನಾ.
22ನೇ ಪ್ರಶ್ನೆ ಬಂದ್ಬಿಟ್ಟು ವಿಜಯನಗರದ ಪತನದವರೆಗಿನ ಕರ್ನಾಟಕದ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕದ ಗತವೈಭವ ಎನ್ನುವ ಪುಸ್ತಕವನ್ನು ರಚಿಸಿದವರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂರು ವೆಂಕಟರಾವ್. 23ನೇ ಪ್ರಶ್ನೆ ಬಂದ್ಬಿಟ್ಟು ಶ್ರೀ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 300 ದಿನಗಳಿಗಿಂತ ಹೆಚ್ಚು. 24ನೇ ಪ್ರಶ್ನೆ ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಕೈಗೆಟುಕುವಂತಹ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ. ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾರಾಯಣ ಹೃದಯಾಲಯ. 25ನೇ ಪ್ರಶ್ನೆ ಹಿಮಾಚಲ ಪರ್ವತ ಶ್ರೇಣಿಯು 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ. ಭೂತಾನ್, ಚೀನಾ, ಭಾರತ್, ನೇಪಾಳ. ಹಾಗಾದರೆ ಇನ್ನೊಂದು ದೇಶ ಯಾವುದಂತ ಕೇಳಿದರೆ ಆಪ್ಷನ್ ಎ ಪಾಕಿಸ್ತಾನ್. 26ನೇ ಪ್ರಶ್ನೆ ಹೊಂದಿಕೆಯಾಗದಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅತ್ಯಂತ ಆಳವಾದ ಸಾಗರ ಆರ್ಕ್ಟಿಕ್ ಸಾಗರ ಇದು ಹೊಂದಿಕೆಯಾಗಿರುವುದನ್ನು ಗುರುತಿಸಲಾಗಿದೆ. 27ನೇ ಪ್ರಶ್ನೆ ಬಂದ್ಬಿಟ್ಟು ವಿಶ್ವದ ಅತಿ ದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. 28ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ISS ಸುಮಾರು ಸರಾಸರಿ 250 ಮೈಲಿಗಳ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ. ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ತಗುಲುವ ಸಮಯ ಎಷ್ಟಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 24 ಗಂಟೆಗಳು. 29ನೇ ಪ್ರಶ್ನೆ ಪರಿಸರ ಸಮರ್ಥನೀಯತೆಯ 3Rs ಕಲ್ಪನೆಯ ಇವುಗಳನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಿಡ್ಯೂಸ್, ರಿಯೂಸ್, ರಿಸೈಕಲ್. 30ನೇ ಪ್ರಶ್ನೆ ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಂಗ್ರೋವ್. 31ನೇ ಪ್ರಶ್ನೆ ಪರಿಸರ ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯತೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. 32ನೇ ಪ್ರಶ್ನೆ MRTPಯ ವಿಸ್ತೃತ ರೂಪ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊನೋಪೋಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್. 33ನೇ ಪ್ರಶ್ನೆ ಇದನ್ನು ಹೊಂದಿಸಿ ಬರೆಯಿರಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದೆ. 34ನೇ ಪ್ರಶ್ನೆ ಕಾಡು ಕೋಣ ವೈಲ್ಡ್ ಬೀಟ್ಸ್ಗಳ ವಾರ್ಷಿಕ ಮಹಾವಲಸೆಗೆ ಪ್ರಸಿದ್ಧವಾಗಿರುವ ಸೆರೆಗಂಟಿ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಂಜೇನಿಯಾ. 35ನೇ ಪ್ರಶ್ನೆ ಉತ್ತರ ಗ್ರೀನ್ಲ್ಯಾಂಡ್ನಿಂದ ದಕ್ಷಿಣ ವೆಡಲ್ ಸಮುದ್ರದವರೆಗೆ 60,000 ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಕ್ಟಿಕ್ ರೇವ್ ಹಕ್ಕಿ. 36ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇ 22. 37ನೇ ಪ್ರಶ್ನೆ ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೇಡಿಯೋ GPT. 38ನೇ ಪ್ರಶ್ನೆ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕ್ಯಾಬಿನೆಟ್ ಸಚಿವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಶ್ವಿನಿ ವೈಷ್ಣವ್. 39ನೇ ಪ್ರಶ್ನೆ ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾವಾಸ್ಕ್ರಿಪ್ಟ್. 40ನೇ ಪ್ರಶ್ನೆ ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಿಸಿದಂತೆ PDF ಎನ್ನುವ ಸಂಕ್ಷಿಪ್ತ ರೂಪ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. 41ನೇ ಪ್ರಶ್ನೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣ್ನಿಂದ ಪ್ರಾರಂಭಿಸಿದರು. ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ್. 42ನೇ ಪ್ರಶ್ನೆ
ಲಾಲ್ ಬಹದ್ದೂರ್ ಶಾಸ್ತ್ರಿಯ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿಯ UPSCಯ BASE ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವ ತರಬೇತಿ ಕೇಂದ್ರವಾಗಿದೆ. ಈ ಅಕಾಡೆಮಿ ಇರುವ ಸ್ಥಳ ಎಲ್ಲಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಸ್ಸೂರಿ. 43ನೇ ಪ್ರಶ್ನೆ, ನಿರ್ವಾಚನ ಸದನ ಡ್ಯಾಶ್ಗೆ ಸಂಬಂಧಿಸಿದಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ಚುನಾವಣಾ ಆಯೋಗ. 44ನೇ ಪ್ರಶ್ನೆ, ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನದಿಂದ. 45ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 46ನೇ ಪ್ರಶ್ನೆ, ಮಹದಾಯಿ ನದಿ ವಾಜ್ಯ ಇರುವುದು ಕರ್ನಾಟಕ ಮತ್ತು ಯಾವ ರಾಜ್ಯದ ಮಧ್ಯೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ ರಾಜ್ಯದ ಮಧ್ಯೆ. 47ನೇ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ಗೆ ಚುನಾವಣಾ ಮೂಲಕ ಚುನಾಯಿತರಾಗಿರುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 64. 48ನೇ ಪ್ರಶ್ನೆ, ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕದ ಶಾಸಕಾಂಗ ಕಟ್ಟಡವಾಗಿದೆ. ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರುವ ವಾಸ್ತುಶಿಲ್ಪಿ ಶೈಲಿ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದ್ರಾವಿಡ ಶೈಲಿ, ಆಪ್ಷನ್ ಎ ದ್ರಾವಿಡ ಶೈಲಿ. 49ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಮುಂಚಿನ ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬರು. 50ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಡಿಸೆಂಬರ್ 2023 ಸಚಿವ ಸಂಪುಟದಲ್ಲಿರುವ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಆಪ್ಷನ್ ಎ 1, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ತಾರೆ. 51ನೇ ಪ್ರಶ್ನೆ, ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿರುವ ಪುರಾತನ ನಗರ ಬ್ಯಾಬಿಲೋನ ಈಗಿನ ಯಾವ ದೇಶದಲ್ಲಿದೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಆಪ್ಷನ್ ಎ ಇರಾಕ್ ದೇಶದಲ್ಲಿದೆ. 52ನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದರು ಯಾರಂತ ಕೇಳಿದರೆ ನಾಯಕರಾಗಿದ್ದವರು ಯಾರು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಡಾಲ್ಫ್ ಹಿಟ್ಲರ್. 53ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಂಡಿವಾಶ್ ಕದನದಲ್ಲಿ. 54ನೇ ಪ್ರಶ್ನೆ, ಭಾರತದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವೈಸರಾಯ್ ಯಾರಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. 55ನೇ ಪ್ರಶ್ನೆ, ಅನಿ ಬೆಸೆಂಟ್ ರವರ ವಾರ್ತಾಪತ್ರಿಕೆಯ ಸಂಸ್ಥಾಪಕರು ಆಗಿದ್ದರು. ಆ ವಾರ್ತಾಪತ್ರಿಕೆ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂ ಇಂಡಿಯಾ. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತ ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ದ ಕಾಂಗೋ ಅಂಥೇಳಿ. 57ನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಡೆದ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ 9 ಏಪ್ರಿಲ್ 1938 ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶಿವಪುರ ಧ್ವಜ ಸತ್ಯಾಗ್ರಹ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾಧರ್ ರಾವ್ ದೇಶಪಾಂಡೆ. 59ನೇ ಪ್ರಶ್ನೆ, ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಮತ್ತು ಬುಕ್ಕರಾಯ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3ನೇ ವೀರಬಲ್ಲಾಳ. 60ನೇ ಪ್ರಶ್ನೆ, ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀ ಕೃಷ್ಣದೇವರಾಯರ ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋನಾರ್ಕ್. 61ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಕೊಲಾಜಿನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಮಿನ್ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. 62ನೇ ಪ್ರಶ್ನೆ, ಲೂಮಿನಸ್ ಫ್ಲಕ್ಸ್ನ SI ಮಾಪನ ಘಟಕ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲುಮೆನ್ LM ಅಂಥೇಳಿ. 63ನೇ ಪ್ರಶ್ನೆ, ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಯೋಡಿನಮ್. 64ನೇ ಪ್ರಶ್ನೆ, ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧ ಹೆಸರೇನಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಹಜೀವತ್ವ. 65ನೇ ಪ್ರಶ್ನೆ,
ಇವುಗಳಲ್ಲಿ ಯಾವುದು ಕೋವಿಡ್-19 ರೂಪಾಂತರಿಕ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ MPX ಅಂತೇಳಿ. 66ನೇ ಪ್ರಶ್ನೆ, ಇಷೆರೋಷಿಯಾ ಕೊಯಿಲ್ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾನವನ ಕರಳಿನಲ್ಲಿ ಕಂಡುಬರುತ್ತದೆ. 67ನೇ ಪ್ರಶ್ನೆ, ಒಂದು ಉಂಗುರವು 50% ಪರಿಶುದ್ಧವಾಗಿದೆ, ಅದರ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೆ ಸೂಚಿಸಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12 ಕ್ಯಾರೆಟ್ ಅಂತೇಳಿ. 68ನೇ ಪ್ರಶ್ನೆ, ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನನ್ನ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಸೊ ಇದು ಇನ್ನೊಂದ್ಸಲ ನೋಡೋಣ. 69ನೇ ಪ್ರಶ್ನೆ, ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಚಂದ್ರಯಾನ 3ರಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 70 ಡಿಗ್ರಿ ಸೆಲ್ಸಿಯಸ್. 70ನೇ ಪ್ರಶ್ನೆ, ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ USA. 71ನೇ ಪ್ರಶ್ನೆ, ಒಂದು ಪರೀಕ್ಷೆಯಲ್ಲಿ 25% ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ 12% ಅಭ್ಯರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿರ್ತಾರೆ. 10% ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಅನುತ್ತೀರ್ಣರಾಗಿ 292 ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದರೆ ಪರೀಕ್ಷೆ ಬರೆದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 400. 72ನೇ ಪ್ರಶ್ನೆ, ಕೆಲವು ಕಾರುಗಳು ಪೆಟ್ರೋಲಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನಲ್ಲಿ ಯಾವುದು ತಪ್ಪು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದೇ ಕಾರುಗಳು ಪೆಟ್ರೋಲಿಂದ ಚಲಿಸುವುದಿಲ್ಲ ಅಂಥೇಳಿ. 73ನೇ ಪ್ರಶ್ನೆ, ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆಯು ಹಾಳಾಗಿದೆ, ಈ ವಾಕ್ಯವು ಯಾವುದಂತ ಕೇಳಿದರೆ. ಆಪ್ಷನ್ ಎ ಒಂದು ತೀರ್ಮಾನವಾಗಿದೆ. 74ನೇ ಪ್ರಶ್ನೆ, ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಬ್ಬಳು ಮಹಿಳೆ ಹೇಳುತ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ ಅಂಥೇಳಿ. ಆ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಂಗಿ ಅಂಥೇಳಿ. 75ನೇ ಪ್ರಶ್ನೆ, ರೋಹನ್ ಒಂದು ಜಾಗದಿಂದ 150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ, ನಂತರ ಎಡಕ್ಕೆ ತಿರುಗಿ 100 ಮೀಟರ್ ಹೋಗುತ್ತಾನೆ. ಅವನು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ಚಲಿಸುತ್ತಾನೆ. ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ ಅಂತ ಕೇಳಿದರೆ. ಸೊ ಅದು 50 ಮೀಟರ್ ಇದೆ, ಅದು ಪೂರ್ವಕ್ಕೆ. 76ನೇ ಪ್ರಶ್ನೆ, X ಮತ್ತು YZ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 196, 21, 21 ಆಗುತ್ತದೆ. 77ನೇ ಪ್ರಶ್ನೆ, ಇದು ಕೋಡಿಂಗ್ ಡಿಕೋಡಿಂಗ್ ಮೇಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. 78ನೇ ಪ್ರಶ್ನೆ, ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ 4ನೇ ಬುಧವಾರ 3 ದಿನಗಳ ಹಿಂದಿನ ದಿನಾಂಕ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 24. 79ನೇ ಪ್ರಶ್ನೆ, ಅಕ್ಷರಗಳನ್ನು ಪಿರಮಿಡ್ ಆಕಾರದಲ್ಲಿ ಜೋಡಿಸಿದೆ, ಅಕ್ಷರಗಳ ಜೋಡಣೆಯನ್ನು ಗಮನಿಸಿ ಕೊಟ್ಟಿರುವ ಸಂಹಿತೆಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರಗಳ ಗುಂಪನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ GHI ಅಂತ. 80ನೇ ಪ್ರಶ್ನೆ, ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ YV ರೆಡ್ಡಿ ಅಂಥೇಳಿ. 81ನೇ ಪ್ರಶ್ನೆ, ಇದು ಕೂಡ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 0 ಆಗುತ್ತೆ. 82ನೇ ಪ್ರಶ್ನೆ, ರೇಷನಲೈಸೇಷನ್ ಪದದ ಎಲ್ಲ ಅಕ್ಷರಗಳಲ್ಲಿ ವರ್ಣಮಾಲೆ ಪ್ರಕಾರ ಬರೆದಾಗ ಮೊದಲ ಅಕ್ಷರದಿಂದ ಅತ್ಯಂತ ದೂರದಲ್ಲಿರುವ ಅಕ್ಷರ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ L. 83ನೇ ಪ್ರಶ್ನೆ, ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣಕ್ಕೆ ತಲುಪಿರುವುದು ರವಿಗೆ ಅರಿವಾಗುತ್ತದೆ. ಆದರೆ ಆ ರೈಲು 90 ನಿಮಿಷ ತಡವಾಗಿ 6 ಗಂಟೆ 20 ನಿಮಿಷಕ್ಕೆ ಬಂದು ತಲುಪುತ್ತದೆ. ಹಾಗಾದರೆ ಅವನು ನಿಲ್ದಾಣಕ್ಕೆ ತಲುಪಿದ್ದ ಸಮಯ ಎಷ್ಟಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 4:20 ಗಂಟೆ. 16:20 ಅಂದರೆ 4:20 ಗಂಟೆ ಅಂತೇಳಿ. 84ನೇ ಪ್ರಶ್ನೆ, ಕೊಟ್ಟಿರುವ ಪರ್ಯಾಯಗಳ ಪೈಕಿ ಉಳಿದುಕ್ಕಿಂತ ಭಿನ್ನವಾಗಿರುವುದು ಯಾವುದಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 841. ಕೃತಕ ಭಾಷೆಯೊಂದರಿಂದ ಅನುವಾದಿಸಿದ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ ಅಂತ ಕೇಳಿದರೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ನ ಪೈಕಿ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ 86ರಿಂದ 90ನೇ ಕ್ವಶನ್ವರೆಗಿದೆ. ಸೊ ಈ ಪ್ಯಾಸೇಜನ್ನು ಓದ್ಬಿಟ್ಟು ಇದರಲ್ಲಿ ಆನ್ಸರ್ ಮಾಡುವಂಥದ್ದು. 86ನೇ ಪ್ರಶ್ನೆ ಬಂದ್ಬಿಟ್ಟು 86ನೇ ಪ್ರಶ್ನೆ, ವಾಟ್ ಈಸ್ ಒನ್ ಆಫ್ ದಿ ಪ್ರಾಮಿನೆಂಟ್ ಇಶ್ಯೂಸ್ ಅಫೆಕ್ಟಿಂಗ್ ನ್ಯಾಷನಲಿಸಮ್ ಇನ್ ಕಂಟೆಂಪರರಿ ಇಂಡಿಯಾ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೊಲಿಟಿಕಲ್ ಐಸೋಲೇಷನಿಸಮ್. 87ನೇ ಪ್ರಶ್ನೆ, ವಾಟ್ ಸೋಸಿಯೋ ಎಕನಾಮಿಕ್ ಕನ್ಕರೆನ್ಸ್ ಆರ್ ಮೆನ್ಷನ್ಡ್ ಇನ್ ಶೇಪಿಂಗ್ ದ ಡಿಸ್ಕವರ್ಸ್ ಇನ್ ನ್ಯಾಷನಲಿಸಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐಡೆಂಟಿಟಿ ಪಾಲಿಟಿಕ್ಸ್. 88ನೇ ಪ್ರಶ್ನೆ, ವಾಟ್ ರೋಲ್ ಡು ಸಿಟಿಜನ್ಶಿಪ್ ಲಾಸ್ ಆ್ಯಂಡ್ ಪಾಲಿಸೀಸ್ ಪ್ಲೇ ಇನ್ ದ ನ್ಯಾಷನಲಿಸ್ಟ್ ಡಿಸ್ಕವರ್ಸ್ ಇನ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫಾಸ್ಟರಿಂಗ್ ಇನ್ಕ್ಲೂಸಿವಿಟಿ. 89ನೇ ಪ್ರಶ್ನೆ, ವಾಟ್ ಡಸ್ ದ ಪ್ಯಾಸೇಜ್ ಸಜೆಸ್ಟ್ ಅಬೌಟ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ ಶೇಪಿಂಗ್ ನ್ಯಾಷನಲಿಸಮ್ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಎಂಪ್ಲಿಫೈಯಿಂಗ್ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್ ಅಂತೇಳಿ. 90ನೇ ಪ್ರಶ್ನೆ, ಹೌ ಡಸ್ ದ ಪ್ಯಾಸೇಜ್ ಕ್ಯಾರೆಕ್ಟರೈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಕೇಳಿದರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಡೈನಾಮಿಕ್ ಇಂಟರ್ಪ್ಲೇ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ. 91ನೇ ಪ್ರಶ್ನೆ, ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗೆ ಎಷ್ಟು ದೇಶಗಳನ್ನು 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 5. 92ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 93ನೇ ಪ್ರಶ್ನೆ, ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ BRS ಪಕ್ಷ. 94ನೇ ಪ್ರಶ್ನೆ, 2023ರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟಮೊದಲ G20 ಶೃಂಗಸಭೆಯ ಧ್ಯೇಯವಾಕ್ಯ ಏನಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ. 95ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ GST ಪೂರ್ವ ಪರಂಪರೆ ತೆರಿಗೆ ವಿಧಾನವನ್ನು ಪರಿಹರಿಸಲು. 96ನೇ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಹಿಂದಿನ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯವನ್ನು ಬೆಂಬಲಿಸುವುದು. 97ನೇ ಪ್ರಶ್ನೆ, ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇವಲ 1 ಮತ್ತು 2 ಸರಿಯಾಗಿದೆ. 98ನೇ ಪ್ರಶ್ನೆ, ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ITBT ಇಲಾಖೆಯು ಜೀವವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮನ್ಸ್. 99ನೇ ಪ್ರಶ್ನೆ, ಅರ್ಜುನ್ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಗಳಿಂದಾಗಿ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 8 ಬಾರಿ. 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾವೇರಿಯಲ್ಲಿ ಆಯೋಜಿಸಲಾಗಿತ್ತು. ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರೇ, ನಿನ್ನೆ ನಡೆದಿರುವಂತಹ 18/2/2024 ಫ್ರೀ ಕೋಚಿಂಗ್ IAS KS ಮತ್ತು ಗ್ರೂಪ್ C SSCಗೆ ಸಂಬಂಧಪಟ್ಟಂಥ ಎಲ್ಲ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ A1 ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಪೇಪರ್ 2 ಅನ್ನು ಡಿಸ್ಕಸ್ ಮಾಡೋಣ. ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಮುಂದಿನ ಪಾರ್ಟ್ 2 ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.